ಹೌದಾ? ಹೌದು. ಈಗ ಇವ್ರ ತಂಗಿನ ಹುಡ್ಕೊಂಡು ಬಂದಿರೋದು ಇಲ್ಲಿಗೆ ನಾವು. ಅಲ್ಲ, ನಾನು ಆ ಹುಡುಗಿನೇ ಬಂದ್ಬಿಟ್ಲು ಅಂತ ಅನ್ಕೊಂಡು ಸಂತೋಷ ಪಡ್ತಾ ಇದ್ನಲ್ಲಮ್ಮ. ಇರ್ಲಿ, ನೀವು ಬಂದಿರೋದು ನನಗೇನು ದುಃಖನೂ ಆಗಿಲ್ಲ. ವೈದ್ಯರೇ, ಅವತ್ತೇನೇನಾಯ್ತು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಅವ್ರ ಮನೆ ಕಡೆಯಿಂದ ಒಂದು ಸಮಸ್ಯೆ ಇದೆ. ಇವ್ರ ದೂರದ ಸಂಬಂಧಿಕರು ಆಸ್ತಿಗೋಸ್ಕರ ಈ ಹುಡುಗಿನ ಹುಡುಕ್ತಾ ಇದ್ದಾರೆ. ಅವ್ರ ಕೈಗೆ ಏನಾದ್ರೂ ಸಿಕ್ಕರೆ ಈ ಹುಡುಗಿಗೆ ತುಂಬಾ ಅಪಾಯ ಇದೆ. लड़की मुझे चाहिए। आवाज बाहर नहीं जाना है वरना तीनों को खत्म कर दूंगा। ನಡೆದಿದ್ದು ಇಷ್ಟೇ ಕಣಮ್ಮ. ಇಷ್ಟು ದಿವಸ ನಾನು ವೈದ್ಯನಾಗಿ ಸೇವೆ ಮಾಡ್ಕೋತಾ ಬಂದಿದ್ದೀನಿ. ಯಾವತ್ತೂ ಯಾವ ರೋಗಿ ಮೇಲೂ ಇಷ್ಟೊಂದು ಅಟ್ಯಾಚ್ಮೆಂಟು ಬೆಳೆಸ್ಕೊಂಡಿರಲಿಲ್ಲ. ಆವತ್ತಿಂದ ಇವತ್ತವರೆಗೂ ಆ ಹುಡುಗಿನ ದಿನಕ್ಕೊಂದೆರಡು ಸಲ ಆದರೂ ನೆನೆಸ್ಕೊಳ್ದೆ ಹೋದರೆ ತೃಪ್ತಿನೇ ಸಿಗ್ತಾರಿಲ್ಲಮ್ಮ. ಈ ಫೋಟೋದಲ್ಲಿರೋರೇನಾದ್ರೂ ಆ ಹಿಂದಿ ಮಾತಾಡೋರ್ ಜೊತೆ ಬಂದಿದ್ರಾ? ಇಲ್ಲಮ್ಮ, ಈ ಹುಡುಗಿ ಅಂತೂ ಈ ಕಡೆ ಇನ್ನೂ ಬಂದಿಲ್ಲ. ಆದರೆ ನಿನ್ನ ತಂಗಿನ ಹೊತ್ಕೊಂಡೋದವರು ಆ ಹಿಂದಿ ಮಾತಾಡ್ತಾ ಇದ್ರಲ್ಲ, ಆ ದಾಂಡಿಗ್ರೆ. ವೈದ್ಯರೇ, ಚೆನ್ನಾಗಿ ನೆನಪು ಮಾಡ್ಕೊಂಡು ಹೇಳಿ. ಬಂದವರು ಬರೀ ಹಿಂದಿ ಮಾತ್ರ ಮಾತಾಡಿದ್ರಾ ಇಲ್ಲ ಕನ್ನಡ ಏನಾದರೂ ಮಾತಾಡಿದ್ರಾ ಅಂತ? ಇಲ್ಲ ತಾಯಿ, ನನಗೆ ಹಿಂದಿ, ಸಂಸ್ಕೃತ, ಕನ್ನಡ ಅಂತ ಹಲವಾರು ಭಾಷೆಗಳು ಗೊತ್ತು. ಅವ್ರು ಮಾತಾಡ್ತಾ ಇದ್ದಿದ್ದು ಉತ್ತರ ಭಾರತದ ಹಿಂದಿ ಶೈಲಿನೇ ಇತ್ತು. ಅದನ್ನು ಯಾರು ಕಲ್ತು ಅಷ್ಟು ಸುಲಭವಾಗಿ ಮಾತಾಡೋಕ್ಕಾಗೋದಿಲ್ಲ. ಹೌದಾ? ಖಂಡಿತವಾಗಿಯೂ ಆ ಹಿಂದಿ ದಾಂಡಿಗ್ರೆ. ಸರಿ ವೈದ್ಯರೇ, ನಾವಿನ್ ಹೊರಡ್ತೀವಿ. ವೈದ್ಯರೇ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರೂ ಉಳ್ಕೊಳಕ್ಕೆ ಹೋಟೆಲ್ ಅಥವಾ ಹೋಮ್ ಸ್ಟೇ ಏನಾದ್ರೂ ಇದೆಯಾ? ಇಲ್ಲಮ್ಮ, ಆದರೆ ಇಬ್ರು ಹೆಣ್ಮಕ್ಳು ಅಪಾಯನ ಮೈಮೇಲೆ ಯಾಕೆ ಕೇಳ್ಕೋತೀರಮ್ಮ? ವೈದ್ಯರೇ, ನಾವ್ಯಾರು ಏನು ಅಂತ ನಿಮಗೆ ಗೊತ್ತಿಲ್ಲ. ಆದರೂ ನಾವು ಬಂದಾಗ ನೀವು ನಮ್ಮನ್ನ ಇಷ್ಟೊಂದು ಉಪಚರಿಸಿದ್ರಲ್ಲ, ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಅಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡ ತಾಯಿ. ನೋಡಿ, ಒಂದು ರೂಮ್ ಇದೆ, ತಾವು ಇವತ್ತು ವಿಶ್ರಾಂತಿ ತಗೋಬಹುದು. ಅಡುಗೆ ಮಾಡೋದಕ್ಕೆ ಒಬ್ಬ ಹೆಂಗಸನ್ನು ಇಟ್ಟಿದ್ದೀನಿ. ನಿಮ್ಗೇನು ಅಭ್ಯಂತರ ಇಲ್ಲದೆ ಹೋದ್ರೆ ಇವತ್ತು ರಾತ್ರಿ ಇಲ್ಲೇ ಕಳೆದು ನಾಳೆ ಹೋಗ್ಬೋದು. ಒಂದು ನಿಮಿಷ ಅಮ್ಮ. ಉಷಾ, ಸ್ವಲ್ಪ ಬಾಮ್ಮ. ಹೇಳಿ ವೈದ್ಯರೇ. ನೋಡಮ್ಮ, ಇವತ್ತು ರಾತ್ರಿ ಇವರಿಬ್ರು ಆ ರೂಮಲ್ಲಿ ತಂಗಿರ್ತಾರೆ. ಅವ್ರಿಗೆ ರೂಮ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಮ್ಮ. ಹಾಗೆ ರಾತ್ರಿ ಊಟಕ್ಕೂ ತಯಾರು ಮಾಡು. ಒಂದು ನಿಮಿಷ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಒಂದು 10 ನಿಮಿಷ ರೂಮೆಲ್ಲ ವ್ಯವಸ್ಥೆ ಮಾಡಿ ಹೇಳ್ತೀನಿ. ಓಕೆ. ಸರಿ, ಜೋಪಾನ್ ಮಗ್ ಹೋಗಿ ಬನ್ನಿ ಆಯ್ತಾ? ಫೋನ್ ಮಾಡ್ತಿರೋ? ಸರಿ ರೀ. ಸುಮತಿ, ಬಂದ್ರಾ? ಹೋದ್ ಕೆಲ್ಸ ಏನಾಯ್ತು? ಹೋಗಿದ್ದೆ, ಸಾಹೇಬ್ರನ್ನು ಭೇಟಿ ಮಾಡಿದೆ. ಅವ್ರು ಯಾರೋ ಡಿಟೆಕ್ಟಿವ್ ನಂಬರ್ ಕೊಟ್ರು, ಅವ್ರನ್ನು ಭೇಟಿ ಮಾಡ್ಕೊಂಡ್ ಬಂದೆ. 1 ವಾರ 10 ದಿನದಲ್ಲಿ ಕಂಡಿಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಸುಮತಿ. ಹೌದಾ? ಅಬ್ಬಾ, ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ವಿಷಯ ಗೊತ್ತಾಗದೆ ಮುಂದೆ ಮುಂದೆ ಹೋಗ್ತಾ ಇರೋದ್ರಿಂದ ಹೊಸ ಹೊಸ ಸಮಸ್ಯೆಗಳು ಹುಟ್ಕೋತಾನೆ ಇತ್ತು. ಸಮಸ್ಯೆ ಮೂಲ ಅದೇ ಆಗಿರೋದ್ರಿಂದ ಅದ್ ಗೊತ್ತಾಗ್ಬಿಟ್ರೆ ಸಮಸ್ಯೆ ಎಲ್ಲ ಕೊನೆ ಆಗ್ಬಿಡತ್ತಲ್ವೇನ್ರಿ? ಹೌದು ಸುಮತಿ, ನೀನ್ ಹೇಳ್ದಂಗೆ ಎಲ್ಲ ಒಳ್ಳೆ ತರ ನಡಿಬೇಕು ಅಂತ ನನಗೂ ಅನ್ನಿಸ್ತಾ ಇದೆ.
ಅವಳು ಶಾಂತಿ ಅಂತ ಗೊತ್ತಾಗ್ಬಿಟ್ರೆ ಅವಳನ್ನ ಹುಡುಕಿ ಕರ್ಕೊಂಬಂದು ಶಾಂತಿ ನಿವಾಸಕ್ಕೆ ಒಪ್ಪಿಸ್ಬಿಡ್ತೀನಿ. ಅದಾದ್ಮೇಲೆ ನಮ್ಮ ಅಚ್ಚು ಬದುಕು ಶಾಂತಿ ನಿವಾಸಕ್ಕೇನೋ ಬೆಳಕಾಗ್ಬಿಡುತ್ತೆ ಸುಮತಿ. ಆದ್ರೆ ನಮ್ಮ ಅಚ್ಚು ಬದುಕು ಕತ್ಲಾಗ್ಬಿಡುತ್ತೆ. ಹಾಗಾದ್ರೆ ನಮ್ಮ ಅಚ್ಚು ಜೀವನಕ್ಕೇನು ಉತ್ತರ ಸುಮಾ? ಏನೋ ವಿಷಯ ಗೊತ್ತಾಯ್ತು, ನೋಡಿದ್ರು ನೋಡದೆ ಇದ್ದಂಗೆ ಇದ್ಬೇಡ ಅಂತ ಹೇಳಿದ್ರೆ ಅದಕ್ಕೆ ಮನಸ್ಸು ಒಪ್ತಾ ಇಲ್ಲ. ಸುಮತಿ, ನಾನ್ ಮಾಡ್ತಾ ಇರೋದೆಲ್ಲವೂ ತಪ್ಪಾಗಿ ಆಗ್ತಿದೆ ಅಲ್ಲ ಸುಮಾ? ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಸ್ವಲ್ಪ ಸುಮ್ಮನೆ ಇರಿ. ಇಲ್ಲ ಸುಮತಿ, ಹಳೇದೆಲ್ಲ ಒಂದ್ಸರಿ ಯೋಚನೆ ಮಾಡಿದಾಗ ನನಗೆ ಭಯ ಆಗ್ತಾ ಇದೆ. ಒಂದು ಸರ ನಾನೇ ಅರೇಂಜ್ ಮಾಡಿದ ಮದುವೆ ಹಸೆ ಮನೆ ತನಕ ಹೋಗಿ ಅದನ್ನ ನಾನೇ ನಿಲ್ಸೋ ಹಾಗಾಗೋಯ್ತು. ಮತ್ತೆ ಅಚ್ಚು ಮದುವೆ ಬೇಡ ಅಂತ ಹೇಳಿದಾಗ್ಲೂ ಇಷ್ಟೆಲ್ಲ ಸಮಸ್ಯೆಗಳಿದ್ದು ನಾವು ಅವಳ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿಕೊಟ್ವಿ. ಈಗೇನಾಯ್ತು? ಗಂಡನ ಮನೇಲಿ ಇರಕ್ಕಾಗ್ತಾ ಇಲ್ಲ. ನಮ್ಮನೆಗೆ ವಾಪಸ್ ಬಂದು ನಿಂತಿದ್ದಾಳೆ. ಒಂದು ವೇಳೆ ಅವ್ರು ಹೇಳ್ದಾಗೆ 1 ವಾರ 10 ದಿನದಲ್ಲೆಲ್ಲ ವಿಷಯ ಗೊತ್ತಾಯ್ತು ಅಂತಾನೆ ಇಟ್ಕೋ. ಅದರಿಂದ ಏನ್ ತೀರ್ಮಾನ ತಗೊಂಡಾಗತ್ತೆ? ಏನ್ ತೀರ್ಮಾನ ತಗೊಳಕ್ಕಾಗತ್ತೆ? ಯಾಕ್ರಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ತೀರ್ಮಾನ ಆಗೋದ್ರೆ ಎಲ್ಲ ನಾವ್ ಅನ್ಕೊಂಡ್ ಹಂಗೆ ನಡೆಯುತ್ತೆ. ಇಲ್ಲ ಅಂದ್ರೆ ಆ ಭಗವಂತನ ಇಚ್ಛೆ ಅಂತ ಬಿಟ್ಬಿಡೋಣ. ಹೌದು ಸುಮತಿ, ಆದ್ರೆ ಇದ್ರ ಬಗ್ಗೆ ಒಂದು ಚಿಕ್ಕ ಆಶಾಭಾವನೆ ಏನ್ ಗೊತ್ತಾ? ಆ ಹುಡುಗಿ ಶಾಂತಿ ಅಲ್ಲದೆ ವೈದ್ಯರು ಹೇಳಿದಾಗೆ ಯಾರೋ ಹಿಂದಿ ಹುಡುಗಿ ಆಗ್ಬಿಟ್ಟಿದ್ಲು ಅಂತ ಇಟ್ಕೋ. ಆಗ ನನ್ನ ತಂಗಿ ಬದುಕು ಭದ್ರವಾಗಿರತ್ತೆ. ಒಂದ್ ವೇಳೆ ಇಲ್ದೇ ಇದ್ರೆ? ನೀವ್ ಈ ತರದೆಲ್ಲ ಮಾತಾಡ್ಬೇಡಿ. ನೀವು ಮಾಡಿದ್ದೆಲ್ಲ ಅವಳಿಗೆ ಕೆಟ್ಟದಾಗುತ್ತೆ ಅಂತ ಯಾಕೆ ಯೋಚನೆ ಮಾಡ್ತೀರಾ? ನಮ್ಮಿಂದ ಅವಳ ಭವಿಷ್ಯನ ಭದ್ರ ಮಾಡಕ್ ಆಗ್ತಾ ಇಲ್ಲ ಅಂತ ಯಾಕೆ ಕೊರಗ್ತೀರಾ? ನಾನು ಒಂದ್ ಅಣ್ಣಂಗೆ ತಂಗಿಯಾಗೆ ಹುಟ್ಟಿರೋಳ್ರಿ. ನಿಜ ಹೇಳ, ನಿಮ್ಮಂತ ಅಣ್ಣ ಸಿಗ್ಬೇಕು ಅಂತ ಅಂದ್ರೆ ಎಲ್ಲಾ ತಂಗಿರು ಪುಣ್ಯ ಮಾಡಿರ್ತಾರೆ. ಮಾತಗೊಂದ್ಸತಿ ಅವಳನ್ನ ಅಮ್ಮ ಅಮ್ಮ ಅಂತ ಕರೀತೀರಾ. ಉಸಿರಾಟದಲ್ಲೂ ಕೂಡ ತಂಗಿ ಕ್ಷೇಮನೇ ಬಯಸ್ತೀರಾ. ನಿಮ್ಮನ್ನ ನೋಡಿ ನೋಡಿ ನಾನು ಅದನ್ನೇ ಕಲ್ತ್ಬಿಟ್ಟೆರಿ. ನಮ್ಮ ಅಚ್ಚುಗೆ ಒಳ್ಳೇದೇ ನಡೆಯುತ್ತೆ, ನೀವೇನು ಚಿಂತೆ ಮಾಡಬೇಡಿ. ನೀನ್ ಹೇಳ್ದಂಗೆ ನಡೆದು ಬಿಟ್ರೆ ಸಾಕು ಸುಮಾ. ಅದಲ್ದೆ ಒಂದ್ ವೇಳೆ ಏನಾದ್ರೂ ಆ ಹುಡುಗಿ ನಿಜವಾಗ್ಲೂ ಶಾಂತಿಯಾಗಿ ವಾಪಸ್ ಬಂದು ಶಾಂತಿ ನಿವಾಸಕ್ಕೆ ಹೋಗ್ಬಿಟ್ಲು ಅಂತ ಇಟ್ಕೋ. ಈ ವಿಷಯ ಗೊತ್ತಾಗಿ ನಮ್ಮ ಅಚ್ಚು ಇನ್ನೊಂದು ಮದುವೆಗೆ ಒಪ್ಕೋತಾಳ. ಇದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ ಸುಮತಿ. ರೀ, ದೋಣಿ ನಡೆಸೋ ನಾವಿಕನೇ ದಿಕ್ಕೆಟ್ ಕೂತ್ಬಿಟ್ರೆ